ಅದಕ್ಕೊಂದು ಚಾಲನೆ ಕೊಡುವಂಥದ್ದು. ಮತ್ತು ಇದರ ಜೊತೆಯಲ್ಲಿ ನಾನು ಭಾಳಷ್ಟು ಸಮಯದ ಸೈಡ್ ಮನೆ ಬಿದ್ದಿತ್ತು ಕಂಪೌಂಡ್ ವಿಕ್ರಮ್ ಅವರ ಮನೆ ಬದಿ, ಅದಕ್ಕೆ ಎಲ್ಲ ನಮ್ಮಿಂದ ಮಾಡಲಿಕ್ಕೆ ಆಗುವುದೇ ಹೇಳಿದ್ದೇನೆ. ನನಗೆ ಎಷ್ಟು ಅಲ್ಲಿ ಸಾಧ್ಯವಾಗ್ತದೆ ಅಲ್ಲಿ ಖಂಡಿತವಾಗಿಯೂ ಅದಕ್ಕೆ ಅವರ 4 ದಿನದ ಕೆಲಸ ನಾವು ಸ್ಟಾರ್ಟ್ ಮಾಡಿಸ್ತೇವೆ. ಮತ್ತು ಅದಕ್ಕೆ ಸ್ವಲ್ಪ ಎಕ್ಸ್ಪರ್ಟ್ ಇದ್ದವರು ಅದನ್ನು ವಿಚಾರ ಆಗಬೇಕು. ಅದು ಎಷ್ಟು ನನಗೆ ಅನುದಾನ ನೀಡಲಿಕ್ಕೆ ಸಾಧ್ಯವಿದೆ ಅದನ್ನು ಕೂಡ ನಾವು ತಾತ್ಕಾಲಿಕ ಸ್ವಲ್ಪ ಮಟ್ಟಿಗೆ ಪ್ರಾರಂಭ ಮಾಡುವ ಮತ್ತು ಹಂತವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಟ್ಲೀಸ್ಟ್ ಒಂದು ಬಲ ಬಂದು ಬಿದ್ದಾಗ ರೀತಿಯಲ್ಲಿ ಇವತ್ತು ಆಗ್ತದೆ. ಅದರಿಂದ ಪ್ರಭಾಕರ ವಿಚಾರ ಹೇಳಿದರೆ ನೀವು ನೋಡಿ ಅದು ನಮಗೆ ವಿಚಾರ ಹೇಳಿ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಕೆರಿಬೇಲ್ ಗುಡ್ಡೆಯಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ಮತ್ತು ಕಾಮಗಾರಿಗಳಿಗೆ ಅನುದಾನ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಕೆರೆಬೇಲಿ ರಸ್ತೆಯಲ್ಲಿ ರಸ್ತೆ ಸಂಪರ್ಕವೇ ಇರಲಿಲ್ಲ. ಅದಕ್ಕೆ ಸುಮಾರು 30 ಲಕ್ಷ ರೂಪಾಯಿ ಅನುದಾನ ಈಗಲೇ ಬಿಡುಗಡೆ ಮಾಡಿ ಅದು ನಾವು ಮುಂದಿನ ದಿನಗಳಲ್ಲಿ ಅಲ್ಲಿಯ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ. ಅದಕ್ಕಿಂತಲೂ ಕೆಲವೊಂದು ಅಗತ್ಯ ಕಡೆ ಭಾಳಷ್ಟು ಜನಸಾಮಾನ್ಯ ಮತ್ತು ಪ್ರದೇಶಗಳಲ್ಲಿ ಇವತ್ತಿನ ಅಗತ್ಯ ಕೆಲಸ ಬೇಕಿತ್ತು. ಅದು ಭಾಳಷ್ಟು ಜನರ ಪ್ರದೇಶ ಬೇಡಿಕೆ ಇತ್ತು. ಮಳೆಗಾಲ ತಕ್ಷಣ ಪ್ರಾರಂಭ ಮಾತನ್ನು ಕೊಟ್ಟಿದ್ದೇವೆ. ಅದಕ್ಕೆ ಅನುಗುಣವಾಗಿ ನಾವು ಇವತ್ತು ಈ ಕೆಲಸವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಮತ್ತು ಇನ್ನೊಂದು ಕಡೆಯಲ್ಲಿ ಕಳೆದ 1.5 ವರ್ಷಗಳ ಹಿಂದೆ ಆ ತಡೆಗೋಡೆ ಬಿದ್ದು ಮನೆಗೆಲ್ಲ ಹಾನಿಯಾಗಿದೆ. ಅದು ಬಹುಶಃ ಇಲ್ಲಿಯ ತನಕ ಯಾವುದೇ ಅನುದಾನ ಜಿಲ್ಲೆಯಿಂದ ಸರ್ಕಾರದಿಂದ ಯಾವುದು ಕೂಡ ಬಹುಶಃ 2-3 ವರ್ಷದಿಂದ ಪ್ರಯತ್ನ ಪಟ್ಟು ಕೂಡ ಆಗಲಿಲ್ಲ. ಅದಕ್ಕಾಗಿ ನನ್ನ ಶಾಸಕ ವಿಶೇಷ ಅನುದಾನದಿಂದ ನನಗೆ ಎಷ್ಟು ಸಾಧ್ಯವಿದೆಯೋ ಅಷ್ಟು ಅನುದಾನ ಇಟ್ಟುಕೊಂಡು ಅದನ್ನು ಕೂಡ ನಾವು ಅತಿ ಶೀಘ್ರ ನಾವು ಇವತ್ತು ಪ್ರಾರಂಭ ಮಾಡಲಿಕ್ಕೆ ನಾವು ಇವತ್ತೆಲ್ಲರೂ ಸೇರಿ ನಾವು ಇವತ್ತು ಚಾಲನೆಯನ್ನು ನಾವು ಇವತ್ತು ಕೊಟ್ಟಿದ್ದೇವೆ. ನಮ್ಮ ಜೊತೆಯಲ್ಲಿ ಬಹುಶಃ ಇವತ್ತು ಎಲ್ಲ ಮಕ್ಕಳ ಅಧ್ಯಕ್ಷರಾದ ಶಿಷ್ಟಲಕ್ಕನವರು, ಮಾಜಿ ಸದಸ್ಯರಾದಂಥ ದೇಶ್ ಅವರು, ಈಗಿನ ಸದಸ್ಯರಾದ ರಾಜೇಶ್ ಅವರು, ಪಿಂಟರ್ ಅವರು, ಅಶ್ರಫ್ ಅವರು, ಅದೇ ರೀತಿ ನಮ್ಮ ಬ್ಲಾಕ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಅವರು, ಉಸ್ಮಾನ್ ಅವರು, ಮತ್ತು ನಮ್ಮ ಮೂಡ ಅಧ್ಯಕ್ಷ ಸದಾಶಿವಲಾಲ್ ಅವರು, ಗೇರ್ವಿ ಅಧ್ಯಕ್ಷ ನಮಿತಕ್ಕನವರು, ನಮ್ಮ ನಗರಾಧ್ಯಕ್ಷ ಅಂತ ಮುಸ್ತಫರ್ ಅವರು, ಅದೇ ರೀತಿ ನಮ್ಮ ಕೆರೆಬೇಲ್ನ ಕೊರಗಜ್ಜ ಕ್ಷೇತ್ರದ ಅಧ್ಯಕ್ಷ ಅಂತ ಪ್ರವೀಣ್ ಅವರು, ಈ ಕ್ರಿಶ್ಚಿಯನ್ ಸಮುದಾಯದ ವಾರ್ಡಿನ ಅಧ್ಯಕ್ಷರಾದಂಥ ಡಾಲ್ಫೀರ್ ಡಾಲ್ಫೀರ್ ಅವರು, ಅದೇ ರೀತಿ ನಮ್ಮ ಅಶ್ರಫ್ ಮತ್ತು ಇನ್ನಿತೆಲ್ಲ ನಮ್ಮ ಇವ್ರನ್ನ ಡೆನ್ನಿಸ್ ಅವರು, ನಮ್ಮ ಯುವ ಮಿತ್ರ ಸಫಾನ್ ಅವರು, ಪುರುಷೋತ್ತಮ ಶೆಟ್ಟಿ ಅವರು, ಚಂದ್ರಸರ್ ಅವರು, ಎಲ್ಲರೂ ಕೂಡ ಅವರು ಸಾಧಾರಣ ಎಲ್ಲ ಹಿರಿಯಕ್ಕೆ ಎಲ್ಲರೂ ಕೂಡ ಇದ್ದಾರೆ. ನಾವೆಲ್ಲ ಸೇರಿ ನಾವು ಇದನ್ನು ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಆದಷ್ಟು ಬೇಗನೆ ಈ ವಾರ್ಡ್ನ ಕೆಲಸ ನಾವು ಅದನ್ನು ಮುಗಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 60 ಲಕ್ಷ ರೂಪಾಯಿಯ ವಿಶೇಷವಾದ ಅನುದಾನವನ್ನು ಎಲ್ಲ ರಸ್ತೆಗಳಿಗೆ ಸರ್ಕಾರದ ಅನುಮೋದನೆ ಮಾಡಿ ಕೊಟ್ಟಿದೆ. ಅದರಲ್ಲಿ 35 ಲಕ್ಷ ರೂಪಾಯಿ ವಿಶೇಷ ಅನುದಾನ ಇದೆ. 6 ಕೋಟಿಯ ನಮ್ಮ 35 ಕೋಟಿ ಮತ್ತು ಎಕ್ಸ್ಟ್ರಾ 30 ಕೋಟಿ ನಮ್ಮ ತೊಕ್ಕೋಡು ಜಂಕ್ಷನಿಂದ ಹಿಡಿದು ನೇರವಾಗಿ ಮುಡಿಪಿನವರೆಗೆ ರಸ್ತೆಯನ್ನು ಅತ್ಯಂತ ಸ್ವಚ್ಛಗೊಳಿಸಲು ಕೂಡ ಇವತ್ತು 30 ಕೋಟಿ ಅನುದಾನ ಬಿಡುಗಡೆ ಇವತ್ತು ಆಗಿದೆ. ಪಂಡಿತ ನಮ್ಮ ಚೆಂಬುಗಡ್ಡೆಯಿಂದ ಪಂಡಿತ ಹೌಸ್ನವರೆಗೆ ನೇರವಾಗಿ ಸಂಪರ್ಕಿಸುವ 2 ಕೋಟಿ ರೂಪಾಯಿ ಅನುದಾನ ಕೂಡ ಮೀಸಲಾಗಿದೆ. ಈ ನನ್ನ ಕ್ಷೇತ್ರ ವ್ಯಾಪ್ತಿಯ ಬಹುತೇಕ ರಸ್ತೆಗಳು ಯಾವುದು ಇವತ್ತು ಬಾಕಿ ಇದ್ದು
ಕಳೆದ ಚುನಾವಣಾ ಸಂದರ್ಭದಲ್ಲಿ ನಾನಿರಲಿ, ನನ್ನ ಪರವಾಗಿ ಮನೆ ಮನೆಗೆ ಹೋದಂಥ ನನ್ನ ಸನ್ನಿಹಿತ ಇರಲಿ, ಸ್ಥಳೀಯ ಮಟ್ಟದ ಸದಸ್ಯರಿರಲಿ ಯಾವ ಮಾತನ್ನು ಕೊಟ್ಟಿದ್ದಾರೆ ಆ ಮಾತನ್ನೆಲ್ಲ ನಾನು ಆದಷ್ಟು ಬೇಗ ಈಡೇರಿಸಲಿ ಎಂಬ ಕೆಲಸಗಳನ್ನು ಪ್ರಾರಂಭಿಸಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುದಿನ ಬೇಡಿಕೆ ನಮ್ಮ ಫೈರ್ ಸ್ಟೇಷನ್ ಆಗಬೇಕಂತೇಳಿ ಅದು ಕೂಡ ಇವತ್ತು ಸ್ಯಾಂಕ್ಷನ್ ಆಗಿ ಟೆಂಡರ್ ಕರೆದಿದ್ದಾರೆ. ಇವತ್ತು ಕೆಲಸ ಅತಿ ಶೀಘ್ರದಲ್ಲಿ ನಾವು ಇವತ್ತು ಅದಕ್ಕೆ ಚಾಲನೆ ಕೊಡ್ತೇವೆ ಪಂಜೀರ್ನಲ್ಲಿ. ಬಹುಶಃ ಇನ್ನು ಮುಂದಕ್ಕೆ ಯಾರು ಕೂಡ ಲೈಸೆನ್ಸ್ ಆಗಬೇಕಾದ್ರೆ ಇಡೀ ಜಿಲ್ಲೆಯವರು ಮಂಗಳೂರು ನಗರಕ್ಕೆ RTO ಯಾರು ಮುಂಚೆ ಬರ್ತಿದ್ರೆ ಇನ್ನು ಯಾರಿಗಾದರೂ ಲೈಸೆನ್ಸ್ ಆಗಬೇಕಾದ್ರೆ ಅಥವಾ ದೊಡ್ಡ ಮಟ್ಟಿನ ಚಾಲಕರ ಪರೀಕ್ಷೆಗೆ ಅವರಿಗೆ ಲೈಸೆನ್ಸ್ ಸಿಗಬೇಕಾದ್ರೆ ಅವರೆಲ್ಲರೂ ಕೂಡ ನಮ್ಮ ಉಳ್ಳಾಲಕ್ಕೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಇಲ್ಲಿ ಒಂದು ಟೆಸ್ಟನ್ನು ಪಾಸ್ ಆಗುವಂತಹ ಕಂಪ್ಯೂಟರೈಸ್ ನಮ್ಮ ಟ್ರ್ಯಾಕ್ ಡ್ರೈವಿಂಗ್ ಟ್ರ್ಯಾಕನ್ನು ಕೂಡ ನಿರ್ಮಾಣ ಮಾಡಿ ಅದನ್ನು ಕೂಡ ಅತಿ ಶೀಘ್ರ ಪ್ರಾರಂಭ ಮಾಡಲಿಕ್ಕೆ ನಾವು ಇವತ್ತು ತೀರ್ಮಾನ ಮಾಡ್ತೇವೆ. ಅದೇ ರೀತಿಯಲ್ಲಿ ಬಹುಶಃ ಇವತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗ ಕೂಡ ಈಗಾಗಲೇ 200 ಕೋಟಿಗಿಂತ ಅಧಿಕ ಕೆಲಸ ಒಂದಂತ ಪ್ರಾರಂಭ ಆಗಿದೆ. ಎರಡನೇದು ಅದಕ್ಕೆ ಬೇಕಾಗುವಂತಹ ಸಣ್ಣ ಸಣ್ಣ ಟ್ಯಾಂಕ್ಗಳು ಪ್ರತಿಯೊಂದು ಗ್ರಾಮದಲ್ಲಿ ನಿರ್ಮಾಣ ಆಗಿದೆ. ಮೂರನೇದು 2 ಹಂತದ ಕಾಮಗಾರಿಗಳು, ಅದು ಬಹುಶಃ ಸೋಮೇಶ್ವರ ಎಲ್ಲ ಗ್ರಾಮ ಮಟ್ಟಕ್ಕೆ ಮನೆ ಮನೆಗೆ ಇವತ್ತು ಮೀಟರ್ ಹಾಕಿ ಪೈಪ್ಲೈನ್ ಹಾಕಲಿಕ್ಕೆ ಮತ್ತು ಇನ್ನಿತರ ಟ್ಯಾಂಕ್ ಕಟ್ಟಲಿಕ್ಕೆ ಸುಮಾರು 300 ಕೋಟಿ ಅನುದಾನ ಬಿಡುಗಡೆಯಾಗಿ ಅತಿ ಶೀಘ್ರ ಕೆಲಸವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತೇವೆ. ಇವತ್ತಲ್ಲ ನಾಳೆ ಇದೆಲ್ಲವೂ ಕೂಡ ಪೂರ್ಣಗೊಳ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಉಳ್ಳಾಲ ನಗರಕ್ಕೆ ಪೈಪ್ಲೈನ್ ಹಾಕಿದ್ದು ಅದು 2002ರಲ್ಲಿ ಮತ್ತು 3ರಲ್ಲಿ. ಆವಾಗ ತಂದೆಯವರು ಶಾಸಕರಾಗಿದ್ದು, SM ಕೃಷ್ಣ ಚೀಫ್ ಮಿನಿಸ್ಟರ್ ಆಗಿದ್ದು. ಅವತ್ತಾಗಿದ್ದಪ್ಪ ಆಗ ಮನೆಗಳು ಭಾಳ ಕಡಿಮೆ ಇತ್ತು. ಆ ಪೈಪ್ಲೈನಿಗೆ ಈಗ ಟ್ರಯಲ್ ರೌಂಡಲ್ಲಿ ನೀರು ಹೋಗ್ತಾ ಇದೆ. ಅದು ಎಷ್ಟೋ ಕಡೆ ಹೊಸತಾದ ಪ್ರದೇಶಗಳು ಬಂದಿದೆ, ಹೊಸ ಬಡಾವಣೆಗಳಿಗೆ ಬಂದಿದೆ, ಹೊಸತಾದ ವಿಚಾರ ಅಲ್ಲಿಗೆ ಇವತ್ತು ಪೈಪ್ಲೈನ್ ಆಗಲಿಕ್ಕೆ ಕೂಡ ಇವತ್ತು 60 ಕೋಟಿ ಬಿಡುಗಡೆಯಾಗಿ ಆ ಕೆಲಸವನ್ನು 6 ತಿಂಗಳಲ್ಲಿ ಮುಗಿಸ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆಗ ಬಹುತೇಕ ಎಲ್ಲ ಕಡೆ ಕೂಡ ಇವತ್ತು ಆಗ್ತದೆ. ಇನ್ನು ಅದರ ಜೊತೆಯಲ್ಲಿ ನಗರೋತ್ಥಾನದಲ್ಲಿ ಹೆಚ್ಚುವರಿಯಾಗಿ 25 ಕೋಟಿ ರೂಪಾಯಿ ಅನುದಾನ ಬರೀ ನಗರಕ್ಕೆ ಬಿಡುಗಡೆಯಾಗಿದೆ. ಇನ್ನು ಅಲ್ಪಸಂಖ್ಯಾತರಲ್ಲಿ ಮತ್ತೆ 6 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಪ್ರದೇಶಕ್ಕೆ ಬಿಡುಗಡೆಯಾಗಿದೆ. ಅದು ಎಲ್ಲ ಹಂತವಾಗಿ ಎಲ್ಲರ ವಿಶ್ವಾಸಕ್ಕೆ ತೆಕ್ಕೊಂಡು ಬಹುಶಃ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಉದ್ದೇಶದ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೇವೆ.